ಸರ್ಕಾರಕ್ಕೆ ಹೈ ಬ್ರೇಕ್. ರಾಜ್ಯ ಸರ್ಕಾರ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಜಮೀನುಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೂ ಕೂಡ ನೀವು ಅನುಮತಿನ ಪಡ್ಕೋಬೇಕು. ಸಂಬಂಧಪಟ್ಟಂತಹ ಮಾತೃ ಇಲಾಖೆಯಿಂದ ಅಥವಾ ಸ್ಥಳೀಯ ಪೊಲೀಸರಿಂದ, ಸ್ಥಳೀಯ ಆಡಳಿತದಿಂದ ಪರ್ಮಿಷನನ್ನು ಕೇಳಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ಈ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ. ಹೈಕೋರ್ಟ್ ಇವತ್ತು ಇದಕ್ಕೆ ಇಂಟರ್ವ್ಯೂನ್ ಆಗಿದೆ. ಈ ವಿಚಾರದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ, ಕರ್ನಾಟಕ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳ ಆಯೋಜನೆ, RSSಗೆ ಅಂಕುಶ ಹಾಕುವ ಸರ್ಕಾರದ ನಿರ್ಧಾರಕ್ಕೆ ಇದರಿಂದಾಗಿ ತಡೆ ಬಿದ್ದಂತಾಗಿದೆ. ನೇರವಾಗಿ RSS ಅಂತೇಳಿ ಸರ್ಕಾರ ಎಲ್ಲೂ ಕೂಡ ಹೆಸರಿಸದೇ ಇದ್ರೂ ಕೂಡ RSS ಅನ್ನು ನಿಷೇಧಿಸಬೇಕು ಅನ್ನುವಂತಹ ಅವರ ಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ಪ್ರತಿಬಂಧಿಸಬೇಕು, ನಿಷೇಧಿಸಬೇಕು ಅನ್ನುವಂತಹ ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಅವರು ಬರೆದ ನಂತರ ಸರ್ಕಾರ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿತ್ತು. ಹೀಗಾಗಿ ಸಂವಿಧಾನ ನೀಡಿರುವ ಹಕ್ಕನ್ನು ಕಿತ್ತುಕೊಳ್ಳೋದಕ್ಕೆ ಯಾರಿಂದಲೂ ಆಗದು ಅನ್ನುವಂತಹ ಸಂದೇಶವನ್ನು ಹೈಕೋರ್ಟ್ ಕೊಟ್ಟಿದೆ. ಸಂವಿಧಾನ ನೀಡಿರುವಂತಹ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ, ವ್ಯಾಖ್ಯಾನಿಸಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ ಹೈಕೋರ್ಟ್ನ ಧಾರವಾಡ ಪೀಠ. ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ವಿಚಾರ ಬಂದಿತ್ತು. ಹೈಕೋರ್ಟ್ನ ಧಾರವಾಡ ಪೀಠ ಇದಕ್ಕೆ ತಡೆಯನ್ನು ಕೊಟ್ಟಿದೆ. 2025 ಅಕ್ಟೋಬರ್ 18ರಂದು ಸರ್ಕಾರ ಹೊರಡಿಸಿದಂಥ ಆದೇಶಕ್ಕೆ ಈ ಮೂಲಕ ತಡೆ ಬಿದ್ದಿದೆ. ನ್ಯಾಯಾಲಯದ ಮೂಲಕವಾಗಿ ತಡೆಯಾಜ್ಞೆ ಬಂದಿದೆ. ಅನುಮತಿ ಕಡ್ಡಾಯ ಮಾಡಿ ಹೊರಡಿಸಿದಂತಹ ಸರ್ಕಾರದ ಆದೇಶಕ್ಕೆ ಈಗ ತಡೆಯಾಜ್ಞೆಯನ್ನು ನೀಡಲಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಇದು ನಿಜಕ್ಕೂ ಕೂಡ ದೊಡ್ಡ ಹಿನ್ನಡೆ. ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತು. ಆ ಆದೇಶಕ್ಕೂ ಕೂಡ ಸರ್ಕಾರ ಆಧಾರವಾಗಿಟ್ಟುಕೊಂಡಂಥದ್ದು BJP ಸರ್ಕಾರ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಹೊರಡಿಸಿದ್ದಂತಹ ಒಂದು ಸುತ್ತೋಲೆ, ಆವಾಗಿನ ಒಂದು ಆದೇಶವನ್ನು ಹಿನ್ನೆಲೆಯಾಗಿ ಇಟ್ಕೊಂಡಿದ್ರು. ಶಾಲೆಯ ಆವರಣದಲ್ಲಿ ಶಿಕ್ಷಣೇತರ ಕಾರ್ಯಕ್ರಮಗಳಿಗೆ ಸಂಪೂರ್ಣ ನಿಷೇಧವನ್ನು ಶೆಟ್ಟರ್ ಅವರ ಸರ್ಕಾರದ ಸಂದರ್ಭದಲ್ಲಿ ಹೊರಡಿಸಿದಂಥ ಆದೇಶದಲ್ಲಿ ಹೇರಲಾಗಿತ್ತು. ಹಾಗೆಯೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ರಸ್ತೆ, ಪಾರ್ಕ್, ಮೈದಾನಗಳಲ್ಲೂ ಕೂಡ ಕಾರ್ಯಕ್ರಮ ನಡೆಸೋದಕ್ಕೆ ಷರತ್ತುಗಳನ್ನು ಹಾಕಿತ್ತು. ಯಾವುದೇ ಮೈದಾನಗಳಲ್ಲಿ ಅಥವಾ ಸಾರ್ವಜನಿಕ ಪ್ರದೇಶಗಳಲ್ಲಿ ನೀವು ಮಾಡಿದ್ರು ಸಂಬಂಧಪಟ್ಟಂಥ ಇಲಾಖೆಯ ಒಪ್ಪಿಗೆಯನ್ನು ಮೊದಲು ಪಡ್ಕೊಳ್ಬೇಕು, ಸ್ಥಳೀಯ ಪೊಲೀಸರ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಸ್ಥಳೀಯ ಆಡಳಿತ, ಪೊಲೀಸರ ಅನುಮತಿಯನ್ನು ಕಡ್ಡಾಯ ಮಾಡಿತ್ತು ರಾಜ್ಯ ಸರ್ಕಾರ. ಇದರಿಂದಾಗಿಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ತಡೆಯಾಜ್ಞೆ ಪ್ರಶ್ನಿಸುವುದಕ್ಕೆ ಸರ್ಕಾರಕ್ಕೆ ಅವಕಾಶವನ್ನು ನೀಡಲಾಗಿದೆ. ನವೆಂಬರ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಪೀಠ ಏನು ಹೇಳಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹೈಕೋರ್ಟ್ನ ನ್ಯಾಯಪೀಠ ಈ ವಿಚಾರ ಬಂದಾಗ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಸಮ್ಮುಖದಲ್ಲಿ ಈ ವಿಚಾರ ಬಂದಿತ್ತು. ರಸ್ತೆ, ಪಾರ್ಕ್, ಮೈದಾನ, ಕೆರೆಗಳ ಪ್ರವೇಶಕ್ಕೆ ನಿರ್ಬಂಧವನ್ನು ರಾಜ್ಯ ಸರ್ಕಾರ ವಿಧಿಸಿದೆ ಸಂಘ ಸಂಸ್ಥೆಗಳಿಗೆ. ಸಂವಿಧಾನದ 19 ಸಬ್ ಕ್ಲಾಸ್ 1 ಅದರ A-B ವಿಧಿ ನೀಡಿರತಕ್ಕಂಥ ಹಕ್ಕನ್ನು ಸರ್ಕಾರ ಕಸಿದಂತಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೈಕೋರ್ಟ್ ಪಾಯಿಂಟ್ ಔಟ್ ಮಾಡಿದೆ. ಸಂವಿಧಾನ ಕೊಟ್ಟಂತಹ ಹಕ್ಕನ್ನು ಸರ್ಕಾರಿ ಆದೇಶದಿಂದ ಕಸಿಯಲಾಗದು. ಸಂವಿಧಾನ ಕೊಟ್ಟಿರತಕ್ಕಂತಹ ಹಕ್ಕುಗಳನ್ನು ರಾಜ್ಯ ಸರ್ಕಾರದ ಒಂದು ಆದೇಶದ ಮೂಲಕ ಕಸಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಸರ್ಕಾರದ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡ್ತಾ ಇದೆ ಅಂತ ಹೇಳಿ ನ್ಯಾಯಮೂರ್ತಿಯವರು ಹೇಳಿದ್ದಾರೆ, ಆದೇಶವನ್ನು ಮಾಡಿದ್ದಾರೆ. ಸರ್ಕಾರ, ಗೃಹ ಇಲಾಖೆ, ಹುಬ್ಬಳ್ಳಿ ಕಮಿಷನರ್ ಸ್ಪಷ್ಟನೆಯನ್ನು ನೀಡಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ಈಗಾಗಲೇ ಅವ್ರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ನವೆಂಬರ್ 17ಕ್ಕೆ ವಿಚಾರಣೆ ಆಗಲಿದ್ದು ಅಷ್ಟರಲ್ಲಿ ಆಕ್ಷೇಪಣೆಗಳನ್ನು ಏನಾದರೂ ಇದ್ದರೆ ನೀವು ಅದನ್ನು ಸಲ್ಲಿಸಬಹುದು ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆಯನ್ನು ರಾಜ್ಯ ಹೈಕೋರ್ಟ್ ನೀಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾವು ಇದರ ಬಗ್ಗೆ ಅಪೀಲ್ ಹೋಗೋದಕ್ಕೆ ನಿರ್ಧರಿಸಿದ್ವಿ. ಇದರ ನಡುವೆ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಕಲಬುರಗಿಯಲ್ಲಿ. ಕಲಬುರಗಿ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಆದರೆ ಶಾಂತಿ ಸಭೆಯಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ. ಶಾಂತಿ ಸಭೆಯಲ್ಲೇ ಗದ್ದಲ, ಗಲಾಟೆ, ಹಲ್ಲೆ ಯತ್ನ ಇವೆಲ್ಲವೂ ಕೂಡ ಇವತ್ತು ನಡೆದು ಹೋಗಿದೆ. ಇದು ಚಿತ್ತಾಪುರದಲ್ಲಿ RSSನ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದಂತಹ ಶಾಂತಿ ಸಭೆ ರಣಾಂಗಣವಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಯವರ ಕಚೇರಿಯ ಆವರಣ ಹಾಗೂ ಸಭಾಂಗಣ. ಅಲ್ಲಿ ಒಬ್ಬರ ಮಾತು ಇನ್ನೊಬ್ಬರು ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಪಥಸಂಚಲನಕ್ಕೆ ಅನುಮತಿಯನ್ನ ಸಂಘಟನೆಗಳು, ಯಾವ್ಯಾವ ಸಂಘಟನೆಗಳು ಕೇಳಿದ್ವು ಆ ಎಲ್ಲ ಸಂಘಟನೆಗಳನ್ನು ಕೂಡ ಮಾತುಕತೆಗೆ
ಈ ಶಾಂತಿ ಸಭೆಗೆ ಕರೆಯಲಾಗಿತ್ತು. ಆದರೆ ಸಂಘಟನೆಗಳ ಪ್ರತಿನಿಧಿಗಳಿಂದ ಪರಸ್ಪರ ವಾಗ್ವಾದ, ಅನುಮತಿಗಾಗಿ ಪಟ್ಟು ಇವೆಲ್ಲವೂ ಕೂಡ ಮುಂದುವರಿತು. ವಿಶೇಷವಾಗಿ ಲಾಠಿ ಹಿಡಿದು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ RSSನವರು ಬಿಗಿಪಟ್ಟನ ಹಿಡಿದಿದ್ರು. ಯಾಕಂದ್ರೆ ಗಣವೇಶದಲ್ಲಿ ಪಥಸಂಚಲನ ಮಾಡುವಾಗ ಆ ಲಾಠಿ ಇಲ್ಲದೇನೆ ಅವರು ಪಥಸಂಚಲನ ಮಾಡೋದಿಲ್ಲ. ಈಗ ಅಧಿಕಾರಿಗಳ ಸಮ್ಮುಖದಲ್ಲೇ ಪರಸ್ಪರರ ಮೇಲೆ ಹಲ್ಲೆಗೂ ಯತ್ನ ನಡೆದಿದೆ ಅನ್ನುವಂಥದ್ದು ಈ ಸಭೆ ನಂತರ ಬಂದಿರುವಂತಹ ಆರೋಪ. ಜೀವ ಬೆದರಿಕೆ ಹಾಕುವಷ್ಟರ ಮಟ್ಟಿಗೂ ಕೂಡ ಇವತ್ತು ಮಾತಿನ ಜಟಾಪಟಿ ಕಲಬುರಗಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಬೆಳೆದಿತ್ತು ಅಂತ ಹೇಳಿ DC ನೇತೃತ್ವದ ಶಾಂತಿ ಸಭೆಯಲ್ಲಿ ಯಾವುದೇ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಎಲ್ಲರೂ ಕೂಡ ಜೊತೆಯಾಗಿಯೇ ನೀವು ಮಾರ್ಚ್ ಮಾಡಿ, ಪಥಸಂಚಲನ ಮಾಡಿ, ಹೋರಾಟ ಮಾಡಿ, ಜಾಥಾ ಮಾಡಿ, ಇದ್ಯಾವುದೂ ಕೂಡ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮುಖಂಡರ ಲಿಖಿತ ಹೇಳಿಕೆಗಳನ್ನು ಜಿಲ್ಲಾಧಿಕಾರಿಯವರು ಪಡ್ಕೊಂಡಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿಯವರು ಎಲ್ಲ ಮುಖಂಡರುಗಳ ಲಿಖಿತ ಹೇಳಿಕೆಯನ್ನು, ಅಂದರೆ ಅವರವರ ಸಂಘಟನೆಗಳ ಅಭಿಪ್ರಾಯಗಳನ್ನು, ಲಿಖಿತ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಮತ್ತು ಸಂಘಟನೆಗಳ ಲಿಖಿತ ವರದಿಯನ್ನು ಹೈಕೋರ್ಟ್ಗೆ ಅವರು 30ನೇ ತಾರೀಕಿನ ಒಳಗಡೆ ಸಲ್ಲಿಸಬೇಕಾಗತ್ತೆ. 30ನೇ ತಾರೀಕಿಗೆ ಮತ್ತೆ ಇದು ವಿಚಾರಣೆಗೆ ಬರುತ್ತೆ. ಅದರೊಳಗಡೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ಈಗ ಹೈಕೋರ್ಟ್ ಈ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಏನು ತೀರ್ಪು ಕೊಡುತ್ತೆ, ಅದರ ಆಧಾರದಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುವಂಥದ್ದಿದೆ. CM ಬದಲಾವಣೆ, ನಾಯಕತ್ವ ಬದಲಾವಣೆ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಹೀಗೆ ನಾನಾ ಹೆಸರುಗಳಿಂದ ಗುರುತಿಸಿಕೊಂಡಿರುವಂಥದ್ದು ರಾಜ್ಯ ರಾಜಕಾರಣದ ಸದ್ಯದ ಬೆಳವಣಿಗೆ, ಕಾಂಗ್ರೆಸ್ನ ಬೆಳವಣಿಗೆಗಳು. ಈ ಬೆಳವಣಿಗೆಗಳಿಗೆ ಈಗ ಇಂಟ್ರೆಸ್ಟಿಂಗ್ ತಿರುವೊಂದು ಸಿಕ್ಕಿದೆ. ಇದಕ್ಕೆ ವೇದಿಕೆಯಾಗಿದ್ದು ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಟಾರ್ಗೆಟ್ 2028. CM ಸಿದ್ದರಾಮಯ್ಯನವರು ಕಳೆದ ವಿಧಾನಸಭಾ ಚುನಾವಣೆಯ ಸ್ಪರ್ಧೆ ವೇಳೆ, ಇನ್ಫ್ಯಾಕ್ಟ್ ಅವರು 2013ರ ಚುನಾವಣೆಯ ನಂತರವೂ ಕೂಡ ಈ ಮಾತುಗಳನ್ನು ಹೇಳ್ತಾ ಇದ್ರು. ಇದೇ ನನ್ನ ಕಡೆ ಎಲೆಕ್ಷನ್ ಅನ್ನುವಂತಹ ಮಾತನ್ನ ಆಗ್ಲೂ ಹೇಳಿದ್ರು. ನಂತರ ಇಲ್ಲ, ನಾನು 18 ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. 18ರಲ್ಲಿ ಸರ್ಕಾರ ಬರದೇ ಇದ್ದ ಕಾರಣದಿಂದಾಗಿ 23ರಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. 23ರ ಎಲೆಕ್ಷನ್ನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ಇದು ನನ್ನ ಕಡೆ ಎಲೆಕ್ಷನ್, ಇನ್ನು ನಾನು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ, ಚುನಾವಣಾ ರಾಜಕೀಯದಿಂದ ದೂರ ಇರ್ತೀನಿ, ಆದರೆ ರಾಜಕೀಯದಲ್ಲಿ ಇರ್ತೀನಿ, ನಾನು ಚುನಾವಣಾ ರಾಜಕೀಯದಿಂದ ದೂರ ಇರ್ತೀನಿ ಅಂತ ಹೇಳ್ತಾ ಇದ್ದರು. ಸಿದ್ದರಾಮಯ್ಯನವರು ಹೀಗೆ ಹೇಳಿರುವಂಥದ್ದು ಚುನಾವಣೆಗೆ ಮೊದಲು ಮಾತ್ರ ಅಲ್ಲ, ಚುನಾವಣೆ ಕಳೆದ ನಂತರ, ಅವರು ಮುಖ್ಯಮಂತ್ರಿ ಆದ ನಂತರವೂ ಕೂಡ ಮುಂದೆ ನಾನು ಚುನಾವಣೆ ಸ್ಪರ್ಧಿಸುವುದಿಲ್ಲ ಅಂತ ಹೇಳ್ತಾ ಇದ್ದರು. ಆದರೆ ನಮ್ಮ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರ ಜೊತೆಗೆ ಪ್ರಶ್ನೆಯನ್ನು ಕೇಳಿದಾಗ 2028ರಲ್ಲಿ ನೀವು ಸ್ಪರ್ಧಿಸ್ತೀರಾ, ಅದನ್ನು ಪುನರ್ ಪರಿಶೀಲನೆಯನ್ನು ಮಾಡ್ತೀರಾ ಅಂತ ಕೇಳಿದಾಗ ತನ್ನ ಮೇಲೆ ಇರುವಂತಹ ಸ್ನೇಹಿತ ಬಳಗದ, ಹಿತೈಷಿಗಳ ಬಳಗದ ಅಥವಾ ರಾಜಕೀಯ ತಂತ್ರಗಾರಿಕೆಯ ಬಳಗದ ಒತ್ತಡವನ್ನು ಸಿದ್ದರಾಮಯ್ಯನವರು ಮುನ್ನೆಲೆಗೆ ತಂದಿದ್ದಾರೆ. ಅಂದರೆ ನೀವು ಸ್ಪರ್ಧಿಸಿದರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಚುನಾವಣೆಯನ್ನು ಗೆಲ್ಲೋದಿಕ್ಕೆ ಅಂತ ಹೇಳ್ತಿದ್ದಾರೆ. ಇದು ಕೇವಲ ಸ್ಪರ್ಧೆಗೆ ಮಾತ್ರ ಸೀಮಿತ ಆಗೋದಿಲ್ಲ, ಇದು ಸಿದ್ದರಾಮಯ್ಯನವರ 5 ವರ್ಷಗಳ ಆಳ್ವಿಕೆಗೂ ಕೂಡ ಅನ್ವಯ ಆಗಬಹುದು ಅಂತ ಹೇಳಿ ಇದನ್ನು ನಾವು ಅಂದಾಜಿಸ್ಬೋದು. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರು 2028ರ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅಂತೇಳಿ, ಆದರೆ ಸಿದ್ದರಾಮಯ್ಯನವರು 2028ರವರೆಗೂ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನುವಂತಹ ಅರ್ಥವೂ ಕೂಡ ಬಂದೇ ಬರುತ್ತೆ, ಸಹಜವಾಗಿಯೇ. ಉಪಮುಖ್ಯಮಂತ್ರಿಯವರನ್ನು ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿಸುವಂತಹ ಸಂದರ್ಭದಲ್ಲಿ, ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಉಪಮುಖ್ಯಮಂತ್ರಿಯವರು ಹೇಳ್ತಾರೆ, ಮುಖ್ಯಮಂತ್ರಿ ಆಗುವಂಥ ಬಿಡುವಂಥದ್ದು ನನ್ನ ರಾಜಕೀಯದ ಆರೋಗ್ಯ ಅದು ಹೇಗಿರುತ್ತೆ ಅನ್ನೋಂಥ ನನಗೆ ಗೊತ್ತು, ನನ್ನ ಮುಖ್ಯಮಂತ್ರಿ ಗೊತ್ತು, ನನ್ನ ಪಕ್ಷದ ಹೈಕಮಾಂಡ್ಗೆ ಗೊತ್ತು ಅನ್ನುವಂತಹ ಬಹಳ ಮಾರ್ಮಿಕವಾದಂಥ ಮಾತುಗಳನ್ನು ಹೇಳ್ತಾರೆ. ಯಾವಾಗ ಸಿದ್ದರಾಮಯ್ಯನವರು 2028ರ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಗಂಭೀರ ಚಿಂತನೆ ಮಾಡಿಲ್ಲ, ಗಂಭೀರ ನಿರ್ಧಾರಕ್ಕೆ ಬಂದಿಲ್ಲ, ಆದರೆ ಇಂಥ ಸಲಹೆಗಳಿದ್ದಾವೆ ಅಂತ ಹೇಳುವಂಥ ಮಾತನ್ನು ಬಹಿರಂಗವಾಗಿ ಹೇಳಿಕೊಂಡ್ರು ನಮ್ಮ ವೇದಿಕೆಯಲ್ಲಿ. ಅವರ ಆಪ್ತ ಬಳಗದಿಂದ ದೊಡ್ಡ ಮಟ್ಟದ ಒತ್ತಡವು ಶುರುವಾಗಿದೆ, ಬಹಿರಂಗ ಹೇಳಿಕೆಗಳು ಶುರುವಾಗಿದ್ದಾವೆ. ಇಲ್ಲ, ಸಿದ್ದರಾಮಯ್ಯವರು ಕಂಟೆಸ್ಟ್ ಮಾಡಲೇಬೇಕು ಅನ್ನುವಂಥ ಅಭಿಪ್ರಾಯ, ಅವರು ರಾಜಕೀಯ ನಿವೃತ್ತಿ ತಗೊಳ್ಳಂಗಿಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ರಾಜ್ಯ ರಾಜಕೀಯದಲ್ಲಿ ಯಾವ ಸ್ವರೂಪದ ಟಾರ್ಗೆಟ್ 2028 ಈಗ ಶುರುವಾಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತೀನಿ ಒಂದು ವಿಶೇಷ ವರದಿಯ ಮೂಲಕವಾಗಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸರ್ಕಾರಕ್ಕೆ ಹೈ ಬ್ರೇಕ್. ಎಲ್ಲ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ RSSಗೆ ಲಗಾಮ ಹಾಕುವುದಕ್ಕೆ ಹೊರಟಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ.
ಸರ್ಕಾರದ ಒಂದು ಆದೇಶದ ಮೂಲಕ ಸಾಂವಿಧಾನಿಕ ಹಕ್ಕುಗಳನ್ನು ಮೊಟಕುಗೊಳಿಸುವುದಕ್ಕೆ ಆಗೋದಿಲ್ಲ ಅನ್ನುವಂತಹ ಕಿವಿ ಮಾತನ್ನ ಹೇಳಿದೆ. ಅಲ್ಲದೆ ರಾಜ್ಯ ಸರ್ಕಾರ ಹೊರಡಿಸಿದ್ದಂತಹ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟು ಅದನ್ನು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಇದರಿಂದಾಗಿ ರಾಜಕೀಯ ಸಂಘರ್ಷ ಈಗಾಗಲೇ ತಾರಕಕ್ಕೇರಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿದ್ರೆ ಸರ್ಕಾರ ಮೇಲ್ಮನವಿಯ ಆಪ್ಷನ್ ಅನ್ನ ಹುಡುಕೊಂಡಿದೆ ಮತ್ತು ಮೇಲ್ಮನವಿ ಹೋಗುವಂತಹ ನಿರ್ಧಾರಕ್ಕೆ ಬಂದಿದೆ. ಮತ್ತೊಂದೆಡೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನದ ಭವಿಷ್ಯ ನಿರ್ಧರಿಸಬೇಕು ಅಂತೇಳಿ ಕರೆದಿದ್ದಂತಹ ಶಾಂತಿ ಸಭೆಯಲ್ಲಿ ಶಾಂತಿ ಮರೀಚಿಕೆಯಾಗಿತ್ತು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗದ್ದಲ ಗಲಾಟೆಯೇ ಮನೆ ಮಾಡಿತ್ತು. ಅದನ್ನು ಕೂಡ ವಿವರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಸರ್ಕಾರಕ್ಕೆ ಹೈ ಬ್ರೇಕ್. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಟಾರ್ಗೆಟ್ 2028ಕ್ಕೆ ಕರ್ನಾಟಕದಲ್ಲಿ ಮತ್ತೊಂದು ವಿಧಾನಸಭಾ ಚುನಾವಣೆ ಬರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟಾರ್ಗೆಟ್ ಈಗ 2028ರ ಚುನಾವಣೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು 2028ಕ್ಕೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದೇ ನನ್ನ ಗುರಿ ಅಂತ ಹೇಳ್ತಾ ಇದ್ರು. ಈಗ ಮುಖ್ಯಮಂತ್ರಿಯವರು 2028ಕ್ಕೆ ತಾನು ಸ್ಪರ್ಧಿಸುವಂಥದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಆಪ್ತರು ಕೂಡ ಸಿದ್ದರಾಮಯ್ಯ ಸ್ಪರ್ಧಿಸಬೇಕು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಚಾರದಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅನ್ನುವಂತಹ ಮಾತುಗಳು ವಿಶೇಷವಾಗಿ ದಲಿತ ನಾಯಕರುಗಳಿಂದ ಬರ್ತಾ ಇದೆ. ದಲಿತ ಸಮುದಾಯದ ನಾಯಕರುಗಳಿಂದ, ಮಂತ್ರಿಗಳಿಂದ ಬರ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ, ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ. ಎಲ್ಲ ನಮ್ಮ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಚುನಾವಣೆ ಅಲ್ಲ, 2 ಚುನಾವಣೆ ನಿಂತ್ಕೊಳ್ಳಿ ಅಂತ ಬಯಸ್ತೀವಿ ನಾವು. ಅದರಲ್ಲಿ ಏನು ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು. ನೇತೃತ್ವ ಅವಶ್ಯಕತೆ ಇದೆ ನಮಗೆ. ನೋಡಿ, ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಅವರು ಅದನ್ನ ತೀರ್ಮಾನ ತಗೊಳ್ತಾರೆ. ಗ್ಯಾರಂಟಿ ಸರ್ಕಾರದಲ್ಲಿ ನವೆಂಬರ್ ಸಮೀಪಿಸುತ್ತಿದ್ದಂತೆ ಅಧಿಕಾರದ ಅರ್ಧ ಭಾಗವನ್ನ ಸಂಭ್ರಮಿಸುವ ಬದಲು ಅಧಿಕಾರ ಹಸ್ತಾಂತರ ಆಗುತ್ತೋ ಇಲ್ಲವೋ ಎಂಬ ಚರ್ಚೆಯೇ ಜೋರಾಗಿದೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ನಮ್ಮ ನಾಯಕರೇ ಮುಂದಿನ ಮುಖ್ಯಮಂತ್ರಿ ಎಂಬ ವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತರು 5 ವರ್ಷ ಮುಖ್ಯಮಂತ್ರಿ ಮಂತ್ರ ಪಠಣ ಮಾಡ್ತಾನೆ ಇರ್ತಾರೆ. ಆದರೆ ಇದಕ್ಕೆಲ್ಲ ನೇರವಾದ ಉತ್ತರ ಸಿಕ್ಕಿದ್ದು ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ. ತಮ್ಮ ರಾಜಕೀಯ ನಡೆ, ನಿರ್ಧಾರ, ಭವಿಷ್ಯಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು ಸಿದ್ದರಾಮಯ್ಯ. ಪೂರ್ಣಾವಧಿ ಸರ್ಕಾರದಲ್ಲಿ ಪೂರ್ಣಾವಧಿ ಸಿಎಂ ಆಗೇ ಇರುವ ಬಗ್ಗೆ ಸಿದ್ದರಾಮಯ್ಯ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಅಷ್ಟೇ ಚಾಣಾಕ್ಷತನದಿಂದ ಹೈಕಮಾಂಡ್ ಹೇಳಿದಂತೆಯೇ ಕೇಳುತ್ತೇನೆ ಎನ್ನುವುದನ್ನು ಸೇರಿಸಲು ಮರೆಯಲಿಲ್ಲ. ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ, ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಸಚಿವ ಸಂಪುಟ ಪುನರಚನೆ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ. ಗುಂಪಿಗೊಂದು ಮಾತು ಕೇಳಿಬರುತ್ತಿದೆ. ಈ ಬಗ್ಗೆಯೂ ಸಿಎಂ ಸ್ಪಷ್ಟ ಸಂದೇಶವನ್ನ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದ ಮೂಲಕ ರವಾನಿಸಿದ್ದಾರೆ. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಶಫಲ್ ಮಾಡಿ ಅಂತ ಹೇಳಿದ್ರು. ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದ್ರು. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ. ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ.
ಇದರ ಮಧ್ಯೆಯೇ ಇಡೀ ರಾಜ್ಯ ರಾಜಕಾರಣಕ್ಕೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. 2028ರ ವಿಧಾನಸಭೆ ಚುನಾವಣೆಗೂ ಸ್ಪರ್ಧೆ ಮಾಡುವ ಸುಳಿವು ಕೊಟ್ಟಿದ್ದಾರೆ. ಸ್ನೇಹಿತರು ಹಿತೈಷಿಗಳು ಸ್ಪರ್ಧೆ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ತಾನು ಸ್ಪರ್ಧಿಸೋದು ಬೇಡ ಎಂಬ ತೀರ್ಮಾನವನ್ನ ಮೊದಲು ಕೈಗೊಂಡಿದ್ದರೂ ಈಗ ಎಲ್ಲರ ಒತ್ತಾಯದ ಕಾರಣವನ್ನ ಸಿಎಂ ಮುನ್ನೆಲೆಗೆ ತಂದಿದ್ದಾರೆ. ಹಾಗಿದ್ದರೂ ಸ್ಪರ್ಧೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿಲ್ಲ ಎಂದು ಹೇಳಿದ್ದರೂ ಅವರ ಸ್ಪರ್ಧೆ ಖಚಿತ ಎಂಬ ಪರೋಕ್ಷ ಸಂದೇಶವನ್ನೂ ರವಾನಿಸಿಯಾಗಿದೆ. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೀಗೆ ಹೇಳುತ್ತಲೇ ಆಪ್ತ ಸಚಿವರು ಶಾಸಕರಿಗೆ ಹೊಸ ಹುರುಪು ಸಿಕ್ಕಿದೆ. 2028ರಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಸಿದ್ದರಾಮಯ್ಯ ಹೆಸರೊಂದೇ ಸಾಕು ಎಂಬ ವಾದ ಶುರುವಾಯಿತು. ಸಿದ್ದರಾಮಯ್ಯ ನೀಡಿರುವ ಉತ್ತಮ ಆಡಳಿತ, ನಾಯಕತ್ವ, ಮಾರ್ಗದರ್ಶನ ಅಗತ್ಯ ಎಂದು ಪ್ರತಿಪಾದಿಸಿದ್ರು. ಎಲ್ಲ ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದ್ರು. ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರ್ಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು CLP ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ರೆ ಸಮಯ ನಿಗದಿ ಮಾಡಿರ್ಲಿಲ್ಲ. ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ. ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ. ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು, ಅಷ್ಟೇ. 2028ಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಸದಾಶಯವಾಗಿದೆ. ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಆಮೇಲೆ ಪಕ್ಷದ ತೀರ್ಮಾನವೂ ಸಹ ಪೂರಕವಾಗಿರುತ್ತೆ. ಸೊ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ 2028ಕ್ಕೆ ಚುನಾವಣೆ ಆಗುತ್ತೆ. ಅದೇನಿದ್ರು ಪಕ್ಷದ ತೀರ್ಮಾನ ತಗೊಳುತ್ತೆ. ಸಿದ್ದರಾಮಯ್ಯನವರು ನನಗೆ ದೇವರಿನ 100 ಕಾಲ ಅವರಿಗೆ ಆಯುಷ್ಯನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು. ಅವ್ರು ಎಲ್ಲಿವರೆಗೆ ಇದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಥಿಂಕ್ ಈ ಶುಡ್ ನೆವರ್ ರಿಟೈರ್ ಇನ್ ಪೊಲಿಟಿಕ್ಸ್ ಬಿಕಾಸ್ ಹಿಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು, ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರಿಗೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ. ಈ ಶುಡ್ ನೆವರ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ಈವನ್ ಇಫ್ ಯು ವಾಂಟ್ಸ್ ಪೀಪಲ್ ವಿಲ್ ನಾಟ್ ಅಲೋ ಹಿಮ್ ಟು ರಿಟೈರ್. ಸರ್, ಈಗ ಎಲ್ಲರೂ ಹೇಳೋದು ಅದೇ ಮಾತು, ಹೈಕಮಾಂಡ್ ಏನ್ ಹೇಳುತ್ತಾ ಅದನ್ನ ಎಲ್ಲಾರನ್ನು ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಂಗಡಿಗೆ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ರಾಜ್ಯದ ಅಧ್ಯಕ್ಷರು ಅವರೇ ಹೈಕಮಾಂಡ್ ಅನ್ನೋ ಹೊತ್ತಿನಾಗ ನಾವು ಹೈಕಮಾಂಡ್ ಅನ್ನ 3ರಷ್ಟು ಅವ್ರು ಹೇಳಿದ ಪಾಲನೆಯನ್ನ ಮಾಡ್ತೀವಿ. ಹೀಗೆ ಸಿದ್ದರಾಮಯ್ಯನವರ ಮಾತುಗಳಿಂದಾಗಿ ಆಪ್ತ ಸಚಿವರಲ್ಲಿ ಸಹಜವಾಗೇ ಆತ್ಮವಿಶ್ವಾಸ ಹೆಚ್ಚಿದೆ. 2028ಕ್ಕೆ ಮಾತ್ರವಲ್ಲದೆ ಅದರ ನಂತರ ಕೂಡ ಸಿದ್ದರಾಮಯ್ಯ ನಾಯಕತ್ವ ಬೇಕು ಎನ್ನುತ್ತಿದ್ದಾರೆ. ನಾವು ಹಿಂದೂ ಕೂಡ ಹೇಳಿದ್ವಲ್ಲ, ಇವತ್ತೇನು ಹೊಸದಲ್ಲ. ಹಿಂದೂ ಕೂಡ ಹೇಳಿದ್ವಿ, ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೂ ಇದೆ, ಮುಂದೂ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೆ ಇದ್ದೇ ಅವ್ರು ಬೇಕೇ ಬೇಕು. ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರೋರು ಕೊನೆಯ ತನಕನೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು. ಸಾಕಪ್ಪ ನಾವು ರೆಸ್ಟ್ ತಗೋತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ, ವ್ಯಾಲ್ಯೂನೂ ಇರೋದಿಲ್ಲ. ಸಂಪುಟ ಪುನರಚನೆ ಮಾತುಗಳನ್ನಾಡಿರುವ ಸಿಎಂ ಸಿದ್ದರಾಮಯ್ಯನವರ ಮಾತುಗಳಿಂದ 10 ಹಲವು ಲೆಕ್ಕಾಚಾರಗಳು ಶುರುವಾಗಿವೆ. ಇದರ ನಡುವೆಯೇ ನ್ಯೂಸ್ 18 ಕನ್ನಡದ ಹೆಲ್ತ್ ಕೇರ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಾನು ಸಿಎಂ ಆಗೋದು ಬಿಡೋದ್ರ ವಿಚಾರ ನನಗುಂಟು, ನನ್ನ ಸಿಎಂಗುಂಟು, ನನ್ನ ಪಕ್ಷಕ್ಕೆ ಉಂಟು ಎನ್ನುವ ಮೂಲಕ ಸಿಎಂ ಸ್ಥಾನದ ಬಗ್ಗೆ ಬಹಿರಂಗ ಚರ್ಚೆಯಿಂದ ದೂರ ಉಳಿಯುವ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ರಾಜಕೀಯದ ಆರೋಗ್ಯದ ಬಗ್ಗೆಯೂ ಕೂಡ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಅದು ಉಪಮುಖ್ಯಮಂತ್ರಿಗಳಾದಾಗ ಆ ಯಾವಾಗ ಹೋಗುತ್ತೆ ಅನ್ನುವಂತ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಇದ್ದೇ ಇರುತ್ತೆ.
ಇದಕ್ಕೆ ನೇರವಾದಂತ ಉತ್ತರ, ಯಾಕಂದ್ರೆ ನವೆಂಬರ್ ತಿಂಗಳು ಬರ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ನಾನು ನನ್ನ ಪೊಲಿಟಿಕಲ್ ಆರೋಗ್ಯನ ಪಬ್ಲಿಕಲ್ಲಿ ಟಿವಿಲಿ ಮಾತಾಡೋದಲ್ಲ. ಇಟ್ ಈಸ್ ಬಿಟ್ವೀನ್ ಮೀ, ಮೈ CM ಅಂಡ್ ಮೈ ಪಾರ್ಟಿ ಹೈಕಮಾಂಡ್. ಇಷ್ಟು ಬಿಟ್ಟರೆ ನಾನು ಐ ವಿಲ್ ನಾಟ್ ಬಿ ವಿತ್ ದಟ್. ಬಟ್ ಐ ಆಲ್ವೇಸ್ ಲಿವ್ ಆನ್ ಹೋಪ್. ಆಶಾಭಾವನೆಯಿಂದ, ಭಾಳ ಸಂತೋಷದಿಂದ ಗೆಲುವು ಸೋಲುನೆಲ್ಲ ಕೂಡ ಸ್ವೀಕಾರ ಮಾಡಿಕೊಂಡು ಮೊದಲಿಂದನೂ ಬಂದಿರೋನು. ಆದ್ದರಿಂದ ಇದೆಲ್ಲ ನಿಮ್ಮ ಮುಂದೆ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಈಗ ಸದ್ಯಕ್ಕೆ ನಾನು ಡೆಪ್ಟಿ CM ಆಗೇ ಬಂದಿದ್ದೀನಿ. ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ವಾಟ್ ಎವರ್ ಮೈ ಪಾರ್ಟಿ ಟೆಲ್ಸ್ ವಿಲ್ ಗೋ ಬೈ ದಟ್. ಐ ಡೋಂಟ್ ಮೈಂಡ್ ಆನ್ ದಿಸ್ ಇಶ್ಯೂ. ಹೀಗೆ ರಾಜಕೀಯವಾಗಿ ಒಳಗೊಳಗೆ ರಣತಂತ್ರ ಜೋರಾಗಿರುವಾಗಲೇ ರಾಜ್ಯದಲ್ಲಿ ಮತ್ತೆ ಅಹಿಂದ ವರ್ಗಗಳ ಸಮಾವೇಶದ ಬಗ್ಗೆ ಚರ್ಚೆ ಜೋರಾಗಿದೆ. ಈ ಸಮಾವೇಶಗಳ ಮೂಲಕ ಸಿದ್ದರಾಮಯ್ಯ ಪರವಾಗಿ ಬಲಪ್ರದರ್ಶನಕ್ಕೆ ಸಿದ್ಧತೆಗಳೂ ನಡೆದಿವೆ. ಇವತ್ತು CM ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಚಿವ ಜಮೀರ್ ಅಹಮದ್ ಹಾಗೂ ಹಿರಿಯ ನಾಯಕ BK ಹರಿಪ್ರಸಾದ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಮತ್ತೊಂದೆಡೆ ಸಚಿವ ಮಹದೇವಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ದ ಪರಮೇಶ್ವರ್ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಸಮಾವೇಶ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ. ದಲಿತ್ ಇಶ್ಯೂಸ್ ಆರ್ ನ್ಯಾಷನಲ್ ಇಶ್ಯೂಸ್. ದಲಿತ್ ಪ್ರಾಬ್ಲಮ್ಸ್ ಆರ್ ನ್ಯಾಷನಲ್ ಪ್ರಾಬ್ಲಮ್ಸ್. ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು. ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು. ಹೀಗಾಗಿ ಇದು ರಾಜಕೀಯಕ್ಕೆ ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮಗಳಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿರುತ್ತೆ. ಹಾಗಾಗಿ ಅದನ್ನ ಹಾಗೆ ನಾವು ಒಟ್ಟಿಗೆ ಇಡಬೇಕಾದ್ರೆ ಹಾಗಾಗಿ ಸಮಾವೇಶಗಳು ಮಾಡಿ ನಮ್ಮ ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ದಲಿತ ಸಮುದಾಯಕ್ಕೆ ಕೊಟ್ಟಿರ್ತೇವೆ ಅದನ್ನೆಲ್ಲ ಹೇಳಬೇಕಾಗುತ್ತೆ. 5 ವರ್ಷ ಸಿದ್ದು CM, DKಶಿ DCM. ಹೈಕಮಾಂಡ್ ನಿರ್ಧಾರ ಆಗಿದೆ, ಹಾಗೇ ಇರುತ್ತೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಆಹಾರ ಸಚಿವ KH ಮುನಿಯಪ್ಪ ಹೊಸ ಬಾಂಬ್ ಹಾಕಿದ್ದಾರೆ. ಸಿದ್ದರಾಮಯ್ಯ CM, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದಾರೆ, ಎಲ್ಲರೂ ಹಾಗೇ ಮುಂದುವರಿತಾರೆ ಅಂದ್ರು. ಸದ್ಯಕ್ಕಂತೂ ಯಾವುದೇ ಚರ್ಚೆ, ನಿರ್ಧಾರಗಳು ಆಗಿಲ್ಲ ಎಂದಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ. ಈ ವಿಷಯ ಹೈಕಮಾಂಡು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಮುನಿಯಪ್ಪನವರು ಹೀಗೆ ಹೇಳೋವಾಗಲೇ ಮೈಸೂರಿನಲ್ಲಿ CM ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ವಿಚಾರ ನನಗಾಗಲಿ ತಂದೆಯವರಿಗಾಗಲಿ ಗೊತ್ತಿಲ್ಲ ಅಂದ್ರು. ನನಗೆ ಗೊತ್ತಿರೋ ಹಾಗೆ ಪಕ್ಷದಲ್ಲಂತೂ CM ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ, ಅಥವಾ ನಮ್ಮ ತಂದೆಯವರಿಗಾಗಲಿ ಅಥವಾ ಬೇರೆ ಲೀಡರ್ಗಳಿಗಾಗಲಿ ಸೂಚನೆ ಕೊಟ್ಟಿಲ್ಲ, ನನ್ಗೆ ಗೊತ್ತಿರೋ ಮಾಹಿತಿ. ಸೊ ಹಾಗಾಗಿ ಸದ್ಯದಲ್ಲಿ CM ಬದಲಾವಣೆ ಆಗೋದು ನನ್ನ ನಂಬಿಕೆ. ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು MLAಗಳ ಅಭಿಪ್ರಾಯ ಆಗಿದೆ, ಅದನ್ನೇ ನಾನು ಕೂಡ. ಹೀಗೆ ರಾಜ್ಯದ ರಾಜಕೀಯ ಚದುರಂಗದಾಟದಲ್ಲಿ ನಾನಾ ದಾಳಗಳು ಉರುಳುತ್ತಿವೆ. ಬಿಹಾರ ಎಲೆಕ್ಷನ್ವರೆಗೂ ಎಲ್ಲರೂ ಕಾಯಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ನಲ್ಲಿದೆ. ಬಿಹಾರದಲ್ಲಿ ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ, ನಂತರ ರಾಜ್ಯದಲ್ಲಂತೂ ರಾಜಕೀಯ ಜಟಾಪಟಿ ಒಂದಿಷ್ಟು ಕಾವು ಪಡೆಯುವ ಲಕ್ಷಣಗಳು ಈಗಲೇ ಗೋಚರಿಸುತ್ತಿರುವುದಂತೂ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.